ಏನಂದ್ರೆ ಮೊದಲು ದೇವ್ರ ಕೃಪೆ, ಎರಡನೇದಾಗಿ ನನ್ನ ಆತ್ಮಿಕ ತಂದೆಯ ಜಯಕುಮಾರ್ ಪಾಸ್ಟ್ರು, ನಮ್ಮ ಆತ್ಮಿಕ ತಾಯಿಯಾಗಿರೋಂಥ ಗಿಫ್ಟ್ ಸಿಸ್ಟ್ರು. ನಾನು ಅವ್ರನ್ನ ಯಾವಾಗಲೂ ಅಮ್ಮ ಅಮ್ಮ ಅಂತ ಕರಿತೀನಿ. ಯಾಕಂದರೆ ನನಗೆ ಆ ಒಂದು ಕೊರತೆನ ನೀಗಿಸಿದ್ದಾರೆ. 2009ನೇ ಇಸ್ವಿಲಿ ನಾನು ಅವ್ರ ಚರ್ಚಿಗೆ ಹೋಗುವಾಗ ತುಂಬ ನೊಂದೋಗಿದ್ದೆ. ಯಾರೂ ಇಲ್ಲ ನನ್ನ ಜೀವನದಲ್ಲಿ, ಆ ರೀತಿ ಹೋಗಿದ್ದೆ. ಆ ಆ ಒಂದು ಸಮಯದಲ್ಲಿ ನನ್ನನ್ನು ಅವರು ವಾಕ್ಯಗಳ ಮೂಲಕವಾಗಿ ಸಂತೈಸಿದ್ರು. ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಅಪ್ಪ ಅಮ್ಮ ಪ್ರೀತಿ ಹೇಗಿರುತ್ತಂತ ನನಗೆ ತಿಳಿಸ್ಕೊಟ್ರು. ಆ ಸಮಯದಲ್ಲಿ ನಾನು ಬದುಕೋದೇ ಬೇಡ, ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ದೇವರು ನನ್ನನ್ನು ಇದುವರೆಗೂ ಇಷ್ಟವರೆಗೂ ನಿಲ್ಲಿಸಿದ್ದಾರೆ ಅಂದರೆ, ಮೊದಲನೇದಾಗಿ ನಾನು ಆವಾಗೇ ಹೇಳಿದ ಹಾಗೆ ಯೇಸು ಸ್ವಾಮಿ ಕೃಪೆ, ಎರಡನೇದಾಗಿ ನನ್ನ ಆತ್ಮಿಕ ತಂದೆ ತಾಯಿ ಇವರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಒಬ್ರ ಹತ್ರ ಮಾತಾಡ್ಬೇಕಂದ್ರೆ ತುಂಬ ಭಯ ಪಡ್ತಾ ಇದ್ದೆ. ಹೊರಗಡೆನೇ ಹೋಗ್ತಾ ಇರಲಿಲ್ಲ ನಾನು. ಯಾವಾಗ ನೋಡ್ಲಿ ಮನೆಯಲ್ಲೇ ಇರ್ತಾ ಇದ್ದೆ. ಒಂದು ದಿನ ನಮ್ಮ ಪಾಸ್ಟರ್ ಅಮ್ಮ ಬಂದ್ಬಿಟ್ಟು ಹೇಳಿದ್ರು, ಕವಿತಾ ನೀನು ನನ್ನ ಜೊತೆ ಬಾ, ಎಲ್ಲಿಗೂ